ಸಂಕ್ರಾಂತಿಗೆ ವస్తున్నాಂ. ವೆಂಕಟೇಶ್ ಅವರು ಹೀರೋ ಆಗಿ ನಟನೆ ಮಾಡ್ತಿರುವಂತಹ ಈ ಮೂವಿದಲ್ಲಿ ಫುಲ್ ಆಲ್ಮೋಸ್ಟ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ಫುಲ್ಲು ಕಾಮಿಡಿ ಮೂವಿ. ನಮಸ್ಕಾರ ಸಿನಿಮಾ ಹೆಂಗೈತಣ್ಣ? ರೇ ಅಣ್ಣಾರ್ ಸಿನಿಮಾ ಅಂದ್ರೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಿ ಆನಂದ ಪಡೋಂತ ಸಿನಿಮಾ ಕಂಡ್ಲಾ, ಬಂಗಾರ ಇದ್ದಂಗಿರ್ತದೆ, ಹೋಗ್ ನೋಡು. ಪ್ರತಿಯೊಂದು ಸೀನ್ ಅಲ್ಲೂ ಎಮೋಷನ್ಸ್ ಇರೋದಿಲ್ಲ, ಎಲ್ಲಾ ಕಾಮಿಡಿ. ಫುಲ್ ಥಿಯೇಟರ್ ಕೂತ್ಕೊಂಡು ಫುಲ್ ಎಂಜಾಯ್ ಮಾಡೋಷ್ಟು ಸೀನ್ ಇದಾವೆ. ಏನಂದ್ರೆ ಫಸ್ಟ್ ಎಂಟ್ರಿ ಆಗೋದ್ ಬಂದು ಮೀನಾಕ್ಷಿ ಚೌಧರಿ ಅವರ ಪೊಲೀಸ್ ಗೆಟಪ್ ಇಂದ ಹಿಡಿದು ಒಂದು ಸಿಎಂ ಮನೆಗೆ ಹೋಗೋದು, ಸಿಎಂ ಕೂಡ ಕಾಮಿಡಿ ತರ ತೋರಿಸ್ಕೊಟ್ಟಿದ್ದಾರೆ ನರೇಶ್ ಅವ್ರನ್ನ. ಆಮೇಲೆ ವೆಂಕಟೇಶ್ ಅವ್ರನ್ನ ಒಂದು ಪೊಲೀಸ್ ಗೆಟಪ್, ಅವ್ರನ್ನೆಲ್ಲರೂ ಸಾಯಿಸ್ಕೊಂಡ್ ಬಂದು ಏನ್ ತಮಾಷೆ ಮಾಡ್ತಾ ಇದೆಯಾ? ಸೀರಿಯಸ್ನೆಸ್ ಇದೆ. ಅದು ಬಿಟ್ರೆ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಮಿಡಿ. ಐಶ್ವರ್ಯ ಅವ್ರನ್ನ ಮದುವೆ ಆಗೋದು, ಗೋದಾವರಿ ಗಟ್ಟು ಮೀದ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಮಾತ್ರ ಫುಲ್ ಚೆನ್ನಾಗಿದೆ. ಎಲ್ಲಾ ತರನು ಎಲ್ಲಾ ಇದ್ರಲ್ಲಿ ಕೇಳಿದ್ರು ಅದೇ ಸಾಂಗ್ ಕೇಳುತ್ತೆ. ಮೀನಾಕ್ಷಿ ಅವ್ರದ್ದು ಕೂಡ ವೆಂಕಟೇಶ್ ಅವ್ರ ಕಾಂಬಿನೇಷನ್ ಕೂಡ ಒಂದ್ ಸಾಂಗ್ ಇದೆ. ಏನಪ್ಪಾ ಅಂದ್ರೆ ಸಿಎಂ ಮತ್ತೆ ಒಂದು ಬಿಗ್ನೆಸ್ ಮತ್ತೆ ಗಂಡ ಹೆಂಡತಿ ಒಂದು ಇದ್ರ ಮಾತ್ರ ಒಂದು ಎಕ್ಸ್ ಗರ್ಲ್ ಫ್ರೆಂಡ್, ಇಷ್ಟು ಮಧ್ಯದಲ್ಲಿ ಒಂದು ಸ್ಟೋರಿ ಮಾಡಿರೋದು. ಆಲ್ಮೋಸ್ಟ್ ಇದೆಲ್ಲ ಕತೆ ಓಡ್ತಿದೆ. ವೆಂಕಟೇಶ್ ಅವ್ರ ಮಗ ಫುಲ್ಲು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಮಾತಾಡಿದ್ದಾರೆ. ಆದ್ರೆ ಅಷ್ಟೊಂದು ಬ್ಯಾಡ್ ವರ್ಡ್ಸ್ ಏನೂ ಇಲ್ಲ, ಒಂದ್ ಸ್ವಲ್ಪ ಕಾಮಿಡಿ ಎಮೋಷನ್ಸ್. ಏನ್ದಕ್ಕೆ ಈ ತರ ಮಾತಾಡ್ತಾನೋ ನಿನ್ ಮಗ ಅಂತ ಕೇಳಿದ್ರ, ಅದ್ರಲ್ಲಿ ನನ್ ಮಗ ವೆಬ್ ಸೀರೀಸ್ ನೋಡಿ ಫುಲ್ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ರಾಣಾ ನಾಯ್ಡು ಅಂದ್ಬಿಟ್ಟು ವೆಂಕಟೇಶ್ ಅವ್ರದ್ದು ಒಂದ್ ಬಂದಿದೆ ನೋಡಿ, ಯಾವ ತರ ಇದೆ ಅಂದ್ಬಿಟ್ಟು. ಉಪೇಂದ್ರ ನಿನ್ಮಿ ಅವರು ಬಿಡ್ತಾರೆ ಒಂದು ಫುಲ್ ಕಾಮಿಡಿ ಜೋಕ್ಸ್. ಕೈನ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ಡೈಲಾಗ್ ಕೊಡುವಾಗ ಸಾಯಿ ಪ್ರಕಾಶ್ ಅವ್ರು ಎಂಟ್ರಿ ಆಗ್ತಾರೆ. ನೀನ್ ಯಾವತ್ತು ಸುಮ್ಮನೆ ಏನು ಮಾತಾಡಲ್ಲ ಅಂದ್ಬಿಟ್ಟು ಸಾಯಿ ಪ್ರಕಾಶ್ ಅವ್ರು ಮಾತಾಡ್ತಾರಲ್ವಾ, ಆ ಮಾತಾಡೋ ಇದಕ್ಕೆ ಅವರೇ ಕಿವಿ ಮುಚ್ಕೊಂಡು ಹೋಗ್ಬಿಡ್ತದೆ. ಸಾಯಿ ಪ್ರಕಾಶ್ ಅದ್ರಲ್ಲಿ ಒಂದು ಕಾನಿಸ್ಟೇಬಲ್ ಆಗಿ ಮಾಡಿದ್ದಾರೆ. ಉಪೇಂದ್ರ ನಿಂಬಿನಿ ಅವರು ಮೈಂಡ್ ಲೀಡ್ ಆಗಿ ಮಾಡಿದ್ದಾರೆ. ಒಳ್ಳೆ ಕಾಮಿಡಿ ಆಗಿದೆ. ಯಾರಾದ್ರೂ ನೋಡ್ತೀನಿ ಅಂದ್ರೆ ಸಂಕ್ರಾಂತಿಗೆ ವస్తున్నాಂ ನೋಡಿ. ನರೇಶ್ ಅವರು ಒಂದು ಸಿಎಂ ಆಗಿ ನಟನೆ ಮಾಡ್ತಿರ್ತಾರೆ. ಅದರಲ್ಲಿ ವಿಟಿವಿ ಗಣೇಶ್ ಅವರು ಮತ್ತೆ ಅವರಿಬ್ರು ಮತ್ತೆ ಕಾಂಬಿನೇಷನ್ಸ್ ಮತ್ತೆ ಕಾಮಿಡಿ ಪಂಚ್ ಮಾಡ್ತಾ ಇರ್ತಾರೆ ಅವಾಗ. ವಿಟಿವಿ ಗಣೇಶ್ ಅವರು ಅವ್ರಿಬ್ರ ಮಧ್ಯೆ ಕಾಮಿಡಿ ಮಾತ್ರ ಫುಲ್ ಅಲ್ಟಿಮೇಟ್.